ಹೇಳಿ ಸರ್. ಜೈ ಭೀಮ್ ಬಂಧುಗಳೇ, ಒಳ ಮೀಸಲಾತಿ ವಿಚಾರವಾಗಿ ಭಾಸ್ಕರ್ ಪ್ರಸಾದ್ ಅವರಿಗೆ ಎರಡು ಕಿವಿ ಮಾತು. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ರಾಮನಗರ, ಮಂಗಳೂರು, ಕೊಡಗು ಮತ್ತು ತುಮಕೂರು ಈ ಭಾಗಗಳಲ್ಲಿ ಎಡಗೈ ಸಮುದಾಯಕ್ಕೆ ಯಾವುದೋ ಪದವಿ ಕೊಟ್ಟಿಲ್ಲ ಅಂತ ಭಾಸ್ಕರ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರಲ್ಲ. ಚಾಮರಾಜನಗರದಲ್ಲಿ 5,000 ಮತದಾರರು ಎಡಗೈ ಸಮುದಾಯ ಇಲ್ಲ. ಆದರೆ ಧರ್ಮಸೇನ ಯಾರು ಎಡಗೈ ಸಮುದಾಯ, ತಿಮ್ಮಯ್ಯ ಯಾರು ಎಡಗೈ ಸಮುದಾಯ. ಧರ್ಮಸೇನವರು 2 ಬಾರಿ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಗೆಲ್ಲಿಸಿಲ್ವಾ? ತಿಮ್ಮಯ್ಯ ಅವ್ರನ್ನ 1 ಬಾರಿ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಗೆಲ್ಲಿಸಿಲ್ವಾ? ಯಾರು ಗೆಲ್ಲಿಸಿರೋದು? ಬಲಗೈ ಸಮುದಾಯ. ಬಲಗೈ ಸಮುದಾಯರು ಅವ್ರನ್ನ ಗೆಲ್ಲಿಸಿ MLC ಮಾಡಿರೋದು. ಈ ಭಾಗಗಳಲ್ಲಿ MLC ಆಗಿದ್ದಾರೆ. ಇವರು ಜನಪ್ರತಿನಿಧಿಯಾಗಿ ಇದ್ದಾರೆ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ, ಪುರಸಭೆ, ಪಟ್ಟಣ ಪಂಚಾಯಿತಿ, ಚಾಮರಾಜನಗರದಲ್ಲಿ ನಗರಸಭೆಯಲ್ಲಿ ಅಧ್ಯಕ್ಷರಾಗಿದ್ದವರು ಯಾರು? ಎಡಗೈ ಸಮುದಾಯ. ಮೈಸೂರಲ್ಲಿ ಉಪಮೇಯರ್ ಆಗಿದ್ದವರು ಎಡಗೈ ಸಮುದಾಯ. ಮೈಸೂರು ಭಾಗದಲ್ಲಿ ಅಧ್ಯಕ್ಷರ ಪಟ್ಟಾಲಂಕಾರ ಮಾಡಿದವರು ಮಾದಿಗ ಸಮುದಾಯ. ರಾಮನಗರ, ಮೈಸೂರು ಸಮುದಾಯ ಜನಪ್ರತಿನಿಧಿಯಾಗಿದ್ದರು. ವಲಯರು SM ಕೃಷ್ಣ ಸಚಿವ ಸಂಪುಟದಲ್ಲಿ HD ಕೋಟೆ ಶಿವಣ್ಣವರು ಸಚಿವ ಸ್ಥಾನ ಪಡೆದಿದ್ದರು. ಅದ್ಯಾರು? ಅದು ಯಾವ ಜಾತಿಯವರು, ಯಾವ ಸಮುದಾಯ ಅವರು? ಎಡಗೈ ಸಮುದಾಯ. ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರಲ್ಲಪ್ಪ ಭಾಸ್ಕರ್ ಪ್ರಸಾದ್ ಅವರೇ. ಇದು ನೀವು ಹೇಳ್ತಾ ಇರೋದು ಸರಿಯಿಲ್ಲ. ಕೋಟಿಗೆರೆಯಲ್ಲಿ 3,000 ಜನ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಬಲಗೈನೀಗ. ನೀನು ಅಂಕಿಅಂಶ ಲೆಕ್ಕಾಚಾರ ಮಾಡಿದೀಯಾ? ಯಾವ ಲೆಕ್ಕಾಚಾರದ ಆಧಾರದ ಮೇಲೆ ನೀನು 3,000 ಜನ ಅಂತ ಹೇಳ್ತಾ ಇದೆಯಾ? ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನಿನಗೆ? ಅಲ್ಲಿ ವಲಯರು ಭಾಸ್ಕರ್ ಪ್ರಸಾದ್ ಅವರೇ ಚಾಮರಾಜನಗರದಲ್ಲಿ ನಮ್ಮವರು ಪ್ರತಿನಿಧಿ ಎಲ್ಲ ಸಮುದಾಯದ ಹೇಳ್ತಿದ್ದಾರೆ. ಮೈಸೂರು, ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ರಾಮನಗರ ಮತ್ತು ತುಮಕೂರು MLA ಇದ್ದದಕ್ಕೆ ನೀನು ನಮ್ಮ ಜನ ಬಲಗೈ ಸಮುದಾಯದವರು 14 ಜನ 15 ಜನ MLAಗಳಿದ್ದಕ್ಕೆ ನಿನ್ನ ಕಣ್ಣು ಇವರ ಮೇಲೆ ಬೀಳ್ತೆ, ಬಲಗೈ ಸಮುದಾಯದ ಮೇಲೆ ಬೀಳ್ತೆ. ಅದೇ ಸಮುದಾಯ ಬೇರೆ ವರ್ಗ ಮೇಲ್ಜಾತಿ ಸಮುದಾಯದವರು 150 MLAಗಳಿದ್ದಾರೆ. ಅವ್ರ ಮೇಲೆ ನಿನಗೆ ಕಣ್ಣು ಬೀಳಲಿಲ್ವೇ? ಯಾಕೆ ಅವ್ರ ಮೇಲೆ ನೀನು ಚಕರ ಎತ್ತಾ ಇಲ್ಲ? ಅದೇ ಸಮುದಾಯ ಬೇರೆ ವಿಚಾರ ಮಾತಾಡಬೇಕಾದ್ರೆ ನೀನು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ವಲಯ ಸಮುದಾಯ, ವಲಯ ಬಲಗೈ ಸಮುದಾಯ ಅಂತ ಪದೇ ಒತ್ತಿ ಹೇಳ್ತಾ ಇದೆಯಲ್ಲ. ನಿನಗೆ ಜ್ಞಾನ ಇದೆಯಾ? ಯಾಕೆ ಭಾಸ್ಕರ್ ಪ್ರಸಾದ್ ಈ ಥರ ಮಾತಾಡ್ತಿದ್ದೀಯ? ನೀನು ಮಾತಾಡಬಾರ್ದಂಗೆಲ್ಲ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡೋದು, ಕೃಷ್ಣಮೂರ್ತಿ ಬಗ್ಗೆ ಮಾತಾಡೋದು, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡೋದು, SC ಮಾದೇವಪ್ಪನ ಬಗ್ಗೆ ಮಾತಾಡೋದು, ಇದು ಚೆನ್ನಾಗಿರಲ್ಲ. ಭಾಸ್ಕರ್ ಪ್ರಸಾದ್ ಅವರೇ, ನೀವು ಮಾತಾಡ್ತಿರೋದು ಸರಿ ಇಲ್ಲ. ನಿನ್ನ ಸ್ವಾಯಿಚ್ಛೆಗೆ, ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಬಳಸ್ಕೊತಾ ಇದೆ ಎಲ್ಲನೂ. ನಿನಗೆ ಯಾರು ಹಿನ್ನೆಲೆ ಇದೆ ಅಂತ ಗೊತ್ತು ನಮಗೆ ಚೆನ್ನಾಗಿ. ದಯಮಾಡಿ ಈ ವಿಚಾರವಾಗಿ ಚಕರೆ ಎತ್ತಿದ್ರೆ ನಾವು ಮುಂದೊಂದು ದಿನ ಬೇರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಎಚ್ಚರಿಕೆ. ಮಿನಿಸ್ಟರ್ ಆಗಿದ್ದರು ಕೋಟೆ ಶಿವಣ್ಣವರು. ಅವ್ರು ಯಾರು? ಎಡಗೈನವರು. ಮತ್ತಿಲ್ಲಿ ಧರ್ಮಸೇನ 2 ಬಾರಿ MLC ಆಗಿದ್ದರು. ಯಾರು? ಎಡಗೈನವರು. ಮತ್ತು ತಿಮ್ಮಯ್ಯನವರು ಇವಾಗ MLC ಆಗಿದ್ದಾರೆ ಅಂದ್ಬಿಟ್ಟು ನೀನು ಬೀಜ ಬಿತ್ತಕ್ಕೆ ಬರಬೇಡ.